ಬೆಂಗಳೂರಿನಲ್ಲಾಗಿರುವಂತಹ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಸ್ಲೀಪರ್ ಸೆಲ್ ಆಯ್ತಾ ಹಾಗಾದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಂಚನ್ನ ರೂಪಿಸಿಯೇ ಐಇಡಿ ಸ್ಫೋಟಿಸಿದ್ನ ಹಂತಕ ಅನ್ನುವಂತಹ ಪ್ರಶ್ನೆ. ಸ್ಫೋಟದ ಸ್ಥಳದಲ್ಲಿ ನಟ್ಟು ಬೋಲ್ಟು ವಾಷರ್ ಸಿಕ್ಕಿದೆ. ಬ್ಯಾಟರಿ ಬ್ಯಾಗ್ ಕೂಡ ಪತ್ತೆಯಾಗಿರುವಂತಹದ್ದು. ಇದು ಆತಂಕಕ್ಕೆ ಕಾರಣವಾಗ್ತಾ ಇರುವಂತಹ ವಿಚಾರ. ಸ್ಲೀಪರ್ ಸೆಲ್ ಆಗಿ ಬದಲಾಗ್ತಾ ಇದೆಯಾ ಬೆಂಗಳೂರು? ನೋಡಿ, ಈ ಹಿಂದೆ ಬೆಂಗಳೂರಿನಲ್ಲಿಯೇ ಹಲವು ಶಂಕಿತ ಭಯೋತ್ಪಾದಕರನ್ನ ಎನ್ಐಎ ಅಧಿಕಾರಿಗಳು ಸೀಸ್ ಮಾಡಿದ್ರು. ಅವರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ರು. ಆ ಸಂದರ್ಭದಲ್ಲಿ ಅವರು ಈ PFI ಸಂಘಟನೆಯ ಜೊತೆಗೆ ಲಿಂಕ್ ಇರುವಂತಹ ವಿಚಾರ ಗೊತ್ತಾಯಿತು. ಅದಾದ ಮೇಲೆ ಈ ರೀತಿಯ ಘಟನೆಗಳು ರಾಜ್ಯದಲ್ಲಿ ಮರುಕಳಿಸ್ತಾ ಇರುವಂತಹದ್ದು, ಬೆಂಗಳೂರಿನಲ್ಲಿಯೇ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇರುವಂತಹದ್ದು ಸಹಜವಾಗಿಯೇ ಬೆಂಗಳೂರಿನ ಜನರ ನಿದ್ದೆಗೆಡಿಸ್ತಾ ಇದೆ. ಭಯೋತ್ಪಾದಕರ ಸ್ಲೀಪರ್ ಸೆಲ್ ಆಗಿ ಬೆಂಗಳೂರು ಬದಲಾಗ್ತಾ ಇದೆಯಾ ಅನ್ನುವಂತಹ ಅನುಮಾನವನ್ನು ಮುನ್ನೆಲೆಗೆ ತರ್ತಾ ಇದೆ. ಮೊನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಇದೇ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ರು.